ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ ಏನಿದೆ, ಅವರ ಒಂದು ಮನಸ್ಸಲ್ಲಿ ಏನು ನಡೀತಾ ಇದೆ, ಅವರ ಮನಸ್ಸಿನ ಮಾತುಗಳು ಏನಿದೆ ಅನ್ನೋದನ್ನು ನೋಡೋಣ. ಓಕೆ, ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ ವೇಸ್ಟ್ ಆಗಿರುತ್ತೆ, ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ. ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಎಲ್ಲರಿಗೂ ಎಲ್ಲ ಪಾಯಿಂಟ್ಗಳು ಅನ್ವಯ ಆಗೋದಿಲ್ಲ. ಕೆಲವರಿಗೆ 100% ರೆಸನೇಟ್ ಆಗುತ್ತೆ, ಕೆಲವರಿಗೆ 50% ರೆಸನೇಟ್ ಆಗುತ್ತೆ. ಸೊ ನಿಮಗೆ ಯಾವ ಒಂದು ಪಾಯಿಂಟ್ ರೆಸನೇಟ್ ಆಗುತ್ತೆ ಆ ಒಂದು ಪಾಯಿಂಟ್ನ ತಗೊಳ್ಳಿ. ಆ್ಯಂಡ್ ಫಾರ್ ಅಕ್ಯುರೇಟ್ ರೀಡಿಂಗ್ ನೀವು ಪರ್ಸ್ನಲ್ ರೀಡಿಂಗ್ ಅನ್ನೋದನ್ನು ತಗೋಬಹುದು. ಓಕೆ, ಲೆಟ್ ಸ್ಟಾರ್ಟ್ ದ ರೀಡಿಂಗ್. ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ತಗೊಳ್ಳಿ ಅಥವಾ ಅವರ ಪಿಕ್ಚರ್ನ ವಿಜುವಲೈಸ್ ಮಾಡಿ. ಸೊ ಈ ಫ್ಲೇಮ್ನ ನೋಡ್ತಾ ಅವರ ಹೆಸರನ್ನು 3 ಬಾರಿ ಹೇಳಿ, ಸೊ ದಟ್ ನೀವು ಅವರ ಒಂದು ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ಬ್ಯಾಕ್ಗ್ರೌಂಡ್ ನಾಯ್ಸ್ ಏನಾದರೂ ನಿಮಗೆ ಕೇಳಿಸ್ತಾ ಇದ್ದರೆ ಆ ಒಂದು ನಾಯ್ಸ್ನ ಇಗ್ನೋರ್ ಮಾಡಿ. ಸೊ ಬ್ಯಾಕ್ಗ್ರೌಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಓಕೆ, ಈ ಪರ್ಸನ್ ತುಂಬ ಡೆಸ್ಪ್ರೇಟ್ ಆಗಿದ್ದಾರೆ ನಿಮ್ಮ ಬಗ್ಗೆ ಅಂತ ಹೇಳಬಹುದು. ನಿಮ್ಮನ್ನು ನೋಡಲೇಬೇಕು, ಈ ಒಂದು ವ್ಯಕ್ತಿ ನಂಗೆ ಸಿಗಲೇಬೇಕು ಅನ್ನೋ ರೀತಿಯಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ತುಂಬ ಡೆಸ್ಪ್ರೇಟ್ ಆಗಿದ್ದಾರೆ. ಈ ಕ್ಷಣಕ್ಕೆ ಈ ಒಂದು ಪಾಯಿಂಟ್ಗೆ ಇದಾಗಿಬಿಡಲಿ, ಈ ಕೆಲಸ ಆಗಿಬಿಡಲಿ, ಇವ್ರು ಸಿಕ್ಬಿಡಲಿ. ಸೊ ಈ ರೀತಿಯ ಒಂದಷ್ಟು ಚೇಸಿಂಗ್ ಎನರ್ಜಿನಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ ಅಂತ ಹೇಳಬಹುದು. ಅಥವಾ ಇವರು ಫಿನಾನ್ಷಿಯಲಿ ತುಂಬಾ ಚೇಸ್ ಮಾಡ್ತಾ ಇದ್ದಾರೆ. ಇವರು ಅಲ್ಲದ ಒಂದು ವಸ್ತುಗೆ ಇವರು ಆಸೆ ಪಡ್ತಾ ಇದ್ದಾರೆ ಅಂತ ಹೇಳಬಹುದು. ಅಥವಾ ಅನ್ನೆಸೆಸರಿ ವಿಚಾರಗಳಿಗೆ ಇವರು ಎಫರ್ಟ್ ಹಾಕಿ ಸೊ ಅಲ್ಲಿ ಇವರು ಸೋಲನ್ನು ನೋಡ್ತಾ ಇದ್ದಾರೆ. ಸೊ ಆಗದೇ ಇರೋ ಕೆಲಸನ ಕೈ ಹಾಕಿ, ಅವ್ರಿಗೆ ಗೊತ್ತೋದು ಆಗೋದಿಲ್ಲ ಅಂತ, ಬಟ್ ಸ್ಟಿಲ್ ಆ ಕೆಲಸ ಬೇಕು, ನಂಗೆ ಅದೇ ಒಂದು ವಿಚಾರ ಆಗಬೇಕು, ಸಮಥಿಂಗ್ ಲೈಕ್ ಡೆಸ್ಪ್ರೇಟ್ ಮೂಡ್ ಆಗಿಬಿಡಬೇಕು, ನನಗೇನು ಅಂದ್ಕೊಂಡಿದ್ದೀನಿ ಅದು ಸಿಕ್ಬಿಡಬೇಕು, ನಾನು ಯಾರ ಬಗ್ಗೆ ಯೋಚನೆ ಮಾಡ್ತೀನಿ ಅವ್ರು ನನಗೆ ಸಿಕ್ಬಿಡಬೇಕು. ಸೊ ಈ ರೀತಿಯ ಒಂದು ಡೆಸ್ಪ್ರೇಟ್ ಎನರ್ಜಿನಲ್ಲಿ ಈ ಪರ್ಸನ್ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬ ಜಡ್ಜ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ದಟ್ ನೀವು ಚೇಂಜ್ ಆಗಿದ್ದೀರಾ ಅಂತ, ಮುಂಚೆ ಥರ ಇಲ್ಲ ಅನ್ನೋ ಒಂದು ಆಲೋಚನೆಯಲ್ಲಿದ್ದಾರೆ ಅಂತ ಹೇಳಬಹುದು. ನೀವು ಆ್ಯಕ್ಚುಲಿ ನೋಡೋದಾದರೆ ನೀವು ಅಷ್ಟು ಚೇಂಜ್ ಆಗಿಲ್ಲ, ಇರೋ ರೀತಿ ಇದ್ದೀರಾ. ಬಟ್ ನಿಮ್ಮ ಒಂದು ಇನ್ನೋಸೆಂಟ್ ಫೇಸ್ ಏನಿತ್ತು ಅದು ಈಗ ಅವ್ರಿಗೆ ಕಾಣಿಸ್ತಾ ಇಲ್ಲ. ಬಿಕಾಸ್ ಅವರು ನಿಮ್ಮ ಇನ್ನೋಸೆನ್ಸ್ನ, ನಿಮ್ಮ ಒಳ್ಳೆತನನ ತುಂಬ ಗ್ರ್ಯಾಂಟೆಡಾಗಿ ತೊಗೊಂಡಿದ್ರು ಅಂತ ಹೇಳಬಹುದು. ಆ್ಯಂಡ್ ಹೀಗೂ ಅನ್ನಿಸ್ತಾ ಇದೆ ನಿಮ್ಮ ಪರ್ಸನ್ಗೆ ನೀವು ಒಂದು ಆಪ್ಷನ್ ಅನ್ನೋ ಥರನೂ ಅವ್ರು ಫೀಲ್ ಮಾಡ್ತಾ ಇದ್ದಾರೆ. ಅಥವಾ ಅವರು ನಿಮ್ಮ ಬಗ್ಗೆ ಹೇಳ್ತಾ ಇರೋದು, ನಾನು ನನ್ನ ಪರ್ಸನ್ಗೆ ಆಪ್ಷನ್, ನನ್ನ ಬಿಟ್ಟು ಅವ್ರ ಲೈಫಲ್ಲಿ ಬೇರೆ ಒಬ್ರು ಇದ್ದಾರೆ ಅಂತ. ಆ್ಯಕ್ಚುಲಿ ನಿಮ್ಮ ಲೈಫಲ್ಲಿ ಯಾರೂ ಇಲ್ಲ, ಬಟ್ ಸ್ಟಿಲ್ ಈ ಪರ್ಸನ್ ಯೋಚನೆ ಮಾಡ್ತಾ ಇರೋದು ದಟ್ ನನ್ನ ಬಿಟ್ಟು ಕೂಡ ಬೇರೆದವ್ರು ಇದ್ದಾರೆ ಇವ್ರ ಲೈಫಲ್ಲಿ ಅಂತಲೇ ಇವ್ರು ಯೋಚನೆ ಮಾಡ್ತಾ ಇರೋದು. ಆ್ಯಂಡ್ ನಾನಿಲ್ಲ ಅಂದರೂ ಅವ್ರು ಬದುಕ್ತಾರೆ, ಸೊ ಬೇರೆ ಕಡೆ ಹೋಗ್ತಾರೆ ಅನ್ನೋ ಒಂದು ವಿಚಾರ ಕೂಡ ಇವ್ರಿಗಿದೆ ಅಂತ ಹೇಳಬಹುದು. ಆ ಒಂದು ಕಾರಣಕ್ಕೆ ಇವರು ನಿಮ್ಮನ್ನ ಜಡ್ಜ್ ಮಾಡ್ತಾ ಇರೋದು, ಚೇಂಜ್ ಆಗಿದ್ದೀನಿ ಅಂತ, ಚೇಂಜ್ ಆಗಿದ್ದಾರೆ ನನ್ನ ಪರ್ಸನ್ ಅಂತ ಇವರು ಯೋಚಿಸ್ತಾ ಇರೋದು. ಆ್ಯಕ್ಚುಲಿ ಆ ರೀತಿ ಮೈಟ್ ಬಿ ನಿಮಗೆ ಆಪ್ಷನ್ಸ್ಗಳು ಇರಬಹುದು, ಬಟ್ ನಿಮಗೆ ಈ ಪರ್ಸನ್ ಬಿಟ್ಟು ಸಹ ನಿಮಗೆ ಬೇರೆ ಕಡೆಯಿಂದ ಪ್ರಪೋಸಲ್ಸ್ ಬರ್ತಿರ್ಬಹುದು, ಅಥವಾ ಫ್ಯಾಮಿಲಿ ಕಡೆಯಿಂದ ಪ್ರಪೋಸಲ್ಸ್ ಬರ್ತಿರಬಹುದು. ಬಟ್ ಸ್ಟಿಲ್ ನೀವು ಈ ಪರ್ಸನ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೀರಾ, ಈ ಪರ್ಸನ್ನೇ ನನ್ನ ಲೈಫಲ್ಲಿ ಬರಲಿ ಅಂತ ಕಾಯ್ತಾ ಇದ್ದೀರಾ. ಬಟ್ ಆ್ಯಕ್ಚುಲ್ ರೀಸನ್ ನೋಡೋದಾದರೆ ಈ ಪರ್ಸನ್ ಅದನ್ನು ನಂಬೋದಕ್ಕೆ ರೆಡಿ ಇಲ್ಲ. ಆ್ಯಂಡ್ ಮೋರ್ ಓವರ್ ಅವ್ರು ನಿಮ್ಮನ್ನ ಗ್ರ್ಯಾಂಟೆಡಾಗಿ ತೊಗೊಂಡಿರೋ ಕಾರಣ ನೀವು ಅವ್ರಿಗೆ ಹೇಳೋಷ್ಟು ಹೇಳಿದ್ದೀರಾ. ಆ್ಯಂಡ್ ಟೈಮ್ ಕಳೆದ ಹಾಗೆ ನೀವು ಸೈಲೆಂಟ್ ಆಗಿಬಿಟ್ಟಿದ್ದೀರಾ. ಆ್ಯಂಡ್ ಮುಂಚೆ ಎಲ್ಲ ನೀವು ಮಾಡಿರೋ ತಪ್ಪಿರಲಿ ಇಲ್ಲದೆ ಇರಲಿ, ನೀವು ಸಾರಿ ಕೇಳ್ತಾ ಇದ್ರಿ ಅಂತ ಎನರ್ಜೀಸ್ ಇದೆ. ಆ್ಯಂಡ್ ತುಂಬ ಎಕ್ಸ್ಪ್ಲನೇಷನ್ ಮಾಡ್ತಿದ್ರಿ, ಎಲ್ಲದಕ್ಕೂ ಅವ್ರಿಗೆ ಸಮರ್ಥನೆ ಅನ್ನೋದನ್ನು ಕೊಡ್ತಿದ್ರಿ. ಬಟ್ ಈಗ ನೀವು ಇವ್ರಿಗೆ ಎಷ್ಟು ನಾನು ಹೇಳಿದ್ರೂ ಈ ಪರ್ಸನ್ ಹೀಗೆ ನನ್ನನ್ನು ಅರ್ಥ ಮಾಡ್ಕೊಳ್ತಿಲ್ಲ ಅಂದಮೇಲೆ ನಾನೇಕೆ ಈ ಪರ್ಸನ್ಗೆ ಇಷ್ಟು ಸಮರ್ಥನೆ ಕೊಡಲಿ, ಇಷ್ಟು ಆದ್ಯತೆ ಕೊಡಲಿ.
ಟೈಮ್ ನೋಡ್ಕೊಳ್ಳುತ್ತೆ ಅಂತ ನೀವು ಯೂನಿವರ್ಸ್ಗೆ ಸರೆಂಡರ್ ಆಗಿ ನೀವು ಬಿಟ್ಕೊಟ್ಟಿದ್ದೀರಾ ಸಿಚುವೇಶನ್ನ. ಬಿಕಾಸ್ ಐ ಥಿಂಕ್ ನೀವು ಕೂಡ ಸಾಕಾಗಿದೆ ಅಂತ ಬರ್ತಾ ಇದೆ. ಲೈಕ್ ಯು ಆರ್ ಟಯರ್ಡ್, ನೀವು ತುಂಬ ಸುಸ್ತು ಫೀಲ್ ಮಾಡ್ತಾ ಇದ್ದೀರಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳ್ಬಹುದು. ತುಂಬ ಲೋ ಫೀಲ್ ಮಾಡ್ತಿದ್ದೀರಾ. ಬಿಕಾಸ್ ಏನು ಹೇಳಿದರೂ ಈ ಪರ್ಸನ್ ನಂಬೋದಕ್ಕೆ ರೆಡಿ ಇಲ್ಲ. ಲೈಕ್ ನೀವು ಚೇಂಜ್ ಆಗಿದ್ದೀರಾ ಅಂತ ಹೇಳ್ತಾರೆ, ನಾನು ಹಾಗಲ್ಲ ಅಂತ ನೀವು ಎಷ್ಟೇ ಅರ್ಥ ಮಾಡ್ಸೋಕೆ ಹೋದರೂ ಈ ಪರ್ಸನ್ ಅರ್ಥ ಮಾಡ್ಕೊಳ್ತಾ ಇಲ್ಲ. ಆ್ಯಂಡ್ ಅವ್ರಿಗೆ ನೀವು ಅವ್ರ ಲೈಫಲ್ಲಿ ನೀವು ನಿಮ್ಮ ಲೈಫಲ್ಲಿ ಅವರಷ್ಟೇ ಅಂತ ನೀವು ಎಷ್ಟು ಹೇಳೋದಕ್ಕೆ ಹೋದರೂ ಇಲ್ಲ, ನನ್ನ ಬಿಟ್ಟು ಕೂಡ ಆಪ್ಷನ್ ಇದ್ದಾರೆ ನಿನಗೆ, ನಾನು ಯಾಕೆ ನಿಂಗೆ ಆಪ್ಷನ್ ಥರ ಆಗಲಿ, ನಾನು ಆಪ್ಷನ್ ಆಗೋಕ್ಕೆ ರೆಡಿ ಇಲ್ಲ ಅನ್ನೋ ಒಂದು ವಿಚಾರ ನಿಮ್ಮ ಪರ್ಸನ್ ಹೇಳ್ತಾ ಇರೋದು. ಸೊ ಮೈಟ್ ಬಿ ಕೆಲವೊಂದಷ್ಟು ಸಿಚುವೇಶನ್ ನಿಮ್ಮನ್ನು ಸ್ಮಾರ್ಟಾಗಿ ಪ್ಲೇ ಮಾಡೋದಕ್ಕೆ ಬಿಟ್ಟಿರಬಹುದು, ಅಥವಾ ಎಲ್ಲ ಟೈಮಲ್ಲೂ ಶಾಂತವಾಗಿ ಇರೋದಕ್ಕೆ ಸಿಚುವೇಶನ್ ಬಿಡೋದಿಲ್ಲ. ಸೊ ಸಿಚುವೇಶನ್ ಯಾವ ರೀತಿ ಡಿಮ್ಯಾಂಡ್ ಮಾಡಿದೆ ನೀವು ಆ ರೀತಿ ರಿಯಾಕ್ಟ್ ಆಗಿದ್ದೀರಾ. ಸೊ ಆ ಒಂದು ಕಾರಣ ಇಟ್ಕೊಂಡು ಓಕೆ ನಾನು ಪ್ರಯಾರಿಟಿ ಆಗಿಲ್ಲ ನನ್ನ ಪರ್ಸನ್ಗೆ, ಇವ್ರು ಚೇಂಜ್ ಆಗಿದ್ದಾರೆ, ಸೊ ನಾನು ಯಾಕೆ ಇವ್ರ ಹತ್ರ ಬರಲಿ, ಚೇಂಜ್ ಆಗಿದ್ದಾರೆ ಅಲ್ವಾ, ನಾನು ಬಿಟ್ಟು ಹೋಗಬೇಕು ಅಂದ್ಕೊಳ್ತಾ ಇದ್ದಾರಲ್ಲ, ಹೋಗಲಿ ಅನ್ನೋ ಒಂದು ಕಂಪ್ಲೀಟ್ ಯೋಚನೆಗಳು ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಈ ರೀತಿ ಇದೆ ಅಂತ ಹೇಳಬಹುದು. ಆ್ಯಂಡ್ ಎಲ್ಲ ಇದರಲ್ಲೂ ಅವ್ರ ತಪ್ಪು ಇದ್ದರೂ ಸಹ ನಿಮ್ಮದೇ ತಪ್ಪು ಅನ್ನೋ ರೀತಿ, ನಿಮ್ಮ ತಪ್ಪು ಇದ್ರೂ ನೀವೇ ಬೆಂಡ್ ಆಗಬೇಕು, ನಿಮ್ಮ ತಪ್ಪಿಲ್ಲ ಅಂದ್ರೂ ನೀವೇ ಬೆಂಡ್ ಆಗಬೇಕು. ಆ ಒಂದು ಪರ್ಸನ್ ಕಡೆಯಿಂದ ಯಾವುದೇ ರೀತಿಯ ಒಂದು ತಪ್ಪೊಪ್ಪಿಗೆ ಆಗಲಿ, ಅಥವಾ ಫರ್ಗಿವ್ ಮಾಡುವಂತ ಆಗಲಿ, ಕ್ಷಮೆ ಕೇಳೋದಾಗಲಿ, ಅಥವಾ ಎಕ್ಸೆಪ್ಟ್ ಮಾಡೋದಾಗಲಿ, ಅವರ ಒಂದು ಮಿಸ್ಟೇಕ್ನ ಅಥವಾ ಗಿಲ್ಟ್ ಫೀಲ್ ಮಾಡೋದಾಗಲಿ, ಇದು ಯಾವುದೂ ಮಾಡ್ತಾ ಇಲ್ಲ. ಎವ್ರಿ ಟೈಮ್ ಈ ಒಂದು ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋದಕ್ಕೆ ನೀವೇ ಎಫರ್ಟ್ ಹಾಕಿದ್ದೀರಾ. ಮೈಟ್ ಬಿ ನೀವು ತುಂಬ ವರ್ಷಗಳಿಂದ ರಿಲೇಷನ್ಶಿಪ್ಪಲ್ಲಿ ಇರಬಹುದು, ಕೆಲವರು 2 years, ಕೆಲವರು 3 years, ಅಥವಾ 6 months ನೀವು ಇದ್ದೀರಾ ಅಂತ ಹೇಳಬಹುದು. ಬಟ್ ಎಲ್ಲರೂ ಅದೇ ರೀತಿ ಆರ್ಗ್ಯೂ ಮಾಡ್ತಾ ಹೋದರೆ, ಇಬ್ಬರು ಸೈಡು ಆರ್ಗ್ಯುಮೆಂಟ್ ಮಾಡ್ತಾ ಹೋದರೆ ರಿಲೇಷನ್ಶಿಪ್ ಉಳಿಯೋದಿಲ್ಲ. ಲೆಟ್ ಮೀ ಕಾಂಪ್ರಮೈಸ್ ಅಂತ ನೀವು, ಬಿಕಾಸ್ ಈ ಪರ್ಸನ್ನ ನೀವು ತುಂಬ ಪ್ರೀತಿ ಮಾಡ್ತಾ ಇದ್ದೀರಾ, ಬಟ್ ಈ ಪರ್ಸನ್ ಮೈಂಡಿಂದ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಮನಸ್ಸಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇದೆ, ಇಲ್ಲ ಅಂತಲ್ಲ, ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಪೊಸೆಸಿವ್ನೆಸ್ ಕೂಡ ಬರ್ತಾ ಇದೆ ಅಂತ ಹೇಳ್ಬೋದು. ಮೈಟ್ ಬಿ ನಿಮ್ಮ ಬೆಸ್ಟ್ ಫ್ರೆಂಡ್, ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಬಗ್ಗೆ ಏನಾದರೂ ನೀವು ಈ ಪರ್ಸನ್ ಜೊತೆ ಮಾತಾಡಿರಬಹುದು. ಸೊ ಆ ಒಂದು ಕಾರಣಕ್ಕೆ ಅವರು ನಾನು ಆಪ್ಷನ್ ಆಗಿರಬಹುದು ಈಗ ಅಂತ ಕೂಡ ಅವ್ರು ಯೋಚನೆ ಮಾಡ್ತಾ ಇರುವಂಥದ್ದು. ಅಥವಾ ಸೊ ಇವ್ರು ಮಾಡಿರುವಂತಹ ಮಿಸ್ಟೇಕ್ಸ್ನ ನೋಡಿ, ಅಥವಾ ಇವರು ನಿಮಗೆ ಕೊಟ್ಟಂತಹ ನೋವುಗಳನ್ನು ಸಹಿಸಿ ನೀವು ಚೇಂಜ್ ಆಗಿರಬಹುದು, ಅಥವಾ ಸಿಚುವೇಶನ್ ನಿಮ್ಮನ್ನು ಅಷ್ಟು ಸ್ಟ್ರಾಂಗ್ ಮಾಡಿರಬಹುದು, ಸೈಲೆಂಟ್ ಮಾಡಿರಬಹುದು. ಸೊ ಆ ಒಂದು ವಿಚಾರಕ್ಕೆ ಓಕೆ ನಾನು ಗ್ರ್ಯಾಂಟೆಡಾಗಿ ತೊಗೊಂಡಿರೋ ಕಾರಣಕ್ಕೆ ಈ ಪರ್ಸನ್ಗೆ ನನ್ನ ಅವಶ್ಯಕತೆ ಇಲ್ಲ, ನನ್ನ ಪರ್ಸನ್ಗೆ ನನ್ನ ಅವಶ್ಯಕತೆ ಇಲ್ಲ, ಅವ್ರು ಮೂವ್ ಆನ್ ಆಗಿರಬಹುದು. ಸೊ ಈ ರೀತಿ ಯೋಚನೆಗಳು ಅವ್ರಿಗೆ ಬರ್ತಾ ಇದೆ ಅಂತ ಹೇಳ್ಬಹುದು. ಆ್ಯಕ್ಚುಲ್ ಥಿಂಗ್ ನೀವು ಮೂವ್ ಆನ್ ಆಗಿಲ್ಲ ಇಲ್ಲಿ. ಈಗಲೂ ಸಹ ಅವ್ರು ಏನಾದರೂ ನಿಮ್ಮ ಹತ್ರ ಬಂದು ಕ್ಷಮೆ ಕೇಳಿದರೆ ಯು ವಿಲ್ ಅಕ್ಸೆಪ್ಟ್ ದಟ್ ಪರ್ಸನ್ನ ಮತ್ತೆ ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ. ಬಹುಶಃ ನೀವು ಆ್ಯಕ್ಚುಲಿ ಯೋಚನೆ ಮಾಡ್ತಿರೋದು, ಈ ವರ್ಷದಲ್ಲಿ ಏನಾದರೂ ಬಂದರೆ ನಾನು ಒಪ್ಕೊಳ್ತೀನಿ. ಸಪೋಸ್ ಈ ವರ್ಷದೂ ಕೂಡ ಈ ಪರ್ಸನ್ ನನ್ನ ಹತ್ರ ಬಂದಿಲ್ಲ, ಅಥವಾ ಈ ಟೈಮ್ ಇಂತಿಷ್ಟು ಟೈಮ್ ಅಂತ ನೀವು ಹಾಕ್ಕೊಂಡಿದ್ದೀರಾ. ಸೊ ಆ ಟೈಮಲ್ಲಿ ಈ ಪರ್ಸನ್ ವಾಪಸ್ ಬಂದಿಲ್ಲ, ಕ್ಷಮೆ ಕೇಳಿಲ್ಲ ಅಂದರೆ ಐ ವಿಲ್ ಮೂವ್ ಆನ್ ಅನ್ನೋ ಒಂದು ಡಿಸಿಷನ್ಗೆ ನೀವು ಬಂದಿದ್ದೀರಾ. ದಟ್ಸ್ ವೆಲ್ ಆ್ಯಂಡ್ ಗುಡ್. ಬಿಕಾಸ್ ಮುಂಚೆಗಿಂತ ಈಗ ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಅಂತ ಹೇಳಬಹುದು. ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಸೆಲ್ಫ್ ಬಗ್ಗೆ ಪ್ರಯಾರಿಟೈಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ. ಐ ಥಿಂಕ್ ತುಂಬಾ ಈ ಪರ್ಸನ್ಗೋಸ್ಕರ ತುಂಬಾ ಲೈಕ್ ಸ್ಯಾಕ್ರಿಫೈಸ್ ತುಂಬ ಮಾಡಿದ್ದೀರಾ ಅಂತ ಹೇಳ್ಬೋದು. ಎಷ್ಟೊಂದು ಬೇರೆ ಬೇರೆ ಪ್ರಪೋಸಲ್ಸ್ ಕೂಡ, ಒಳ್ಳೆ ಪ್ರಪೋಸಲ್ಸ್ ಕೂಡ ಬಂದರೂ ಸಹ ನೀವು ರಿಜೆಕ್ಟ್ ಮಾಡಿದ್ದೀರಾ. ಜಸ್ಟ್ ಬಿಕಾಸ್ ಈ ಪರ್ಸನ್ನ ಹಾನೆಸ್ಟಿಯಿಂದ, ಲಾಯಲಿಂದ ನಾನು ಪ್ರೀತಿ ಮಾಡಿದ್ದೀನಿ, ಕಳ್ಕೊಳ್ಳೋದು ಬೇಡ. ಫಸ್ಟ್ ಪ್ರೀತಿ, ಕೆಲವರಿಗೆ ಇದು ಫಸ್ಟ್ ಪ್ರೀತಿ ಆಗಿರಬಹುದು. ಆ ಒಂದು ಕಾರಣಕ್ಕೆ ಸ್ಟಿಲ್ ನೀವು ಇದ್ದೀರಾ ಅಂತ ಹೇಳಬಹುದು. ಅಥವಾ ಇನ್ನು ಕೆಲವ್ರಿಗೆ ನೀವು ಕಷ್ಟದಲ್ಲಿದ್ದಾಗ ಆ ಟೈಮಲ್ಲಿ ಇವ್ರು ನಿಮಗೆ ಹೆಲ್ಪ್ ಮಾಡಿರುವಂಥದ್ದು, ಅಥವಾ ನಿಮಗೆ ಒಂದು ಮಾರಲ್ ಸಪೋರ್ಟ್ ಥರ ಇದ್ದಿರುವಂಥದ್ದು. ಸೊ ಆ ಒಂದು ಕಾರಣಕ್ಕೆ ಇವ್ರ ಬಗ್ಗೆ ನಿಮಗೆ ತುಂಬಾ ಅಗಾಧವಾದ ಪ್ರೀತಿ ಅನ್ನೋದು ಇತ್ತು, ಅಥವಾ ಇನ್ನೂ ಇದೆ. ಆ ಒಂದು ಕಾರಣಕ್ಕೆ ಈ ಪರ್ಸನ್ ಏನೇ ತಪ್ಪು ಮಾಡಿದರೂ ಸಹ ನೀವು ಮರ್ತಿದ್ದೀರಾ ಅದನ್ನು, ಆ್ಯಂಡ್ ಅಕ್ಸೆಪ್ಟ್ ಮಾಡಿದ್ದೀರಾ, ಹೋಗಲಿ ಬಿಡು ಅಂತ ಸುಮಾರು ಚಾನ್ಸ್ ಕೊಟ್ಟಿದ್ದೀರಾ. ಬಟ್ ಸ್ಟಿಲ್ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇರೋದು, ಜಡ್ಜ್ ಮಾಡ್ತಾ ಇರೋದು ನೀವು ಚೇಂಜ್ ಆಗಿದ್ದೀರಾ.
ಮುಂಚೆ ಥರ ಇಲ್ಲ, ನಾನೊಂದು ಆಪ್ಷನ್. ಸೊ ಇದೇ ಜಾಸ್ತಿ ಅವ್ರ ತಲೆಯಲ್ಲಿ ನಡೀತಾ ಇದೆ. ನೀವು ಆ ರೀತಿ ಇಲ್ಲ, ಬಟ್ ಅವ್ರಿಗೆ ಈಗ ಜಡ್ಜ್ಮೆಂಟಲ್ ಸ್ಟೇಟಿಗೆ ಹೋಗಿಬಿಟ್ಟಿದ್ದಾರೆ ಅವರು. ಇಲ್ಲ, ಹೀಗೆ ಇದೆ, ನೀವು ಎಷ್ಟೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದರೂ ಸಹ, ಅಥವಾ ನಿಮ್ಮ ಪರವಾಗಿ ಯಾರೇ ವಕಾಲತ್ತು ವಹಿಸ್ಕೊಂಡು ಹೋದರೂ ಸಹ, ಈ ಪರ್ಸನ್ ನೋ, ನೀನು ಯಾರು ಹೇಳೋದಕ್ಕೆ, ಇಲ್ಲ ನಂಗೆ ಅವ್ರ ಬಗ್ಗೆ ಗೊತ್ತು, ನೀನು ಹೇಳೋದಕ್ಕೆ ಬರಬೇಡ, ಇಲ್ಲ ಅವ್ರು ಚೇಂಜ್ ಆಗಿದ್ದಾರೆ, ಹೇಳ್ತಾ ಇಲ್ಲ ನನಗೆ. ಆ ರೀತಿಯ ಒಂದಷ್ಟು ತುಂಬ ರೂಡ್ ಬಿಹೇವಿಯರ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಈ ಪರ್ಸನ್ದು ಅಂತ ಹೇಳ್ಬೋದು. ತುಂಬ ಆ್ಯರೋಗೆನ್ಸ್ ಕೂಡ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ಗೋಸ್ಕರ ನೀವು ಕೆಲವೊಂದಷ್ಟು ಕೆರಿಯರ್ ವಿಚಾರವಾಗೂ ಕೂಡ ಸ್ಯಾಕ್ರಿಫೈಸ್ ಮಾಡಿದ್ದೀರಾ ಅಂತ ಬರ್ತಾ ಇದೆ. ಮೈಟ್ ಬಿ ನಿಮಗೆ ಪ್ರಮೋಷನ್ ಅಂತ ಬೇರೆ ಒಂದು ಸ್ಟೇಟಿಗೆ ಅಥವಾ ಬೇರೆ ಒಂದು ಕಂಟ್ರಿಗೆ ಹೋಗುವಂತಹ ಒಂದು ಸಂದರ್ಭ ಇತ್ತು. ಒಳ್ಳೆ ಹೈಕ್ ಸಿಗುವಂತಹ ಕೆಲಸ ನೀವು ಈ ಪರ್ಸನ್ಗೋಸ್ಕರ ಬಿಟ್ಟಿದ್ರಿ, ಅಥವಾ ಈ ಪರ್ಸನ್ನ ಪಡ್ಕೊಳ್ಳೋದಕ್ಕೆ ತುಂಬಾ ಲಾಸ್ ಅನ್ನೋದನ್ನು ನೀವು ನೋಡಿದ್ದೀರಾ. ಮೈಟ್ ಬಿ ಅದು ಫಿನಾನ್ಷಿಯಲಿ ಆಗಿರ್ಬೋದು ಅಥವಾ ಎಮೋಷ್ನಲಿ ತುಂಬ ಲಾಸ್ ಅನ್ನೋದನ್ನು ನೋಡಿದ್ದೀರಾ. ಮುಂಚೆ ಈ ಪರ್ಸನ್ ಸಿಗೋದಕ್ಕೂ ಮುಂಚೆ ನೀವು ತುಂಬ ಸ್ಟ್ರಾಂಗ್ ಆಗಿದ್ರಿ. ಈ ಪರ್ಸನ್ ನಿಮ್ಮನ್ನು ತುಂಬ ಲೋ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಪ್ರೀತಿ ಅಂತ ಬಂದರೆ ಸಾಕು, ಇಲ್ ಬಿ ಲೈಕ್ ವೆರಿ ತುಂಬ ಎಮೋಷ್ನಲ್ ಆಗಿಬಿಡುವಂಥದ್ದು. ಬೇರೆ ಎಲ್ಲ ವಿಚಾರದಲ್ಲೂ ನೀವು ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡುವಂಥದ್ದು, ಪ್ರತಿಯೊಂದು ವಿಚಾರದಲ್ಲೂ ಒಂದು ಲಾಜಿಕ್ ಇಟ್ಕೊಂಡು ಮಾತಾಡುವಂತಹ ವ್ಯಕ್ತಿ ನೀವಾಗಿದ್ದೀರಾ. ಬಟ್ ಈ ನಿಮ್ಮ ಪಾರ್ಟ್ನರ್ ಅಂತ ಬಂದರೆ, ನಿಮ್ಮ ಪರ್ಸನ್ ಅಂತ ಬಂದರೆ, ಅವರು ಏನೇ ಮಾತಾಡಿದರು, ಎಷ್ಟೇ ಬೈದರೂ ಸಹ, ಏನೇ ಟಾಂಟ್ ಮಾಡಿದರು, ಏನೇ ಜಡ್ಜ್ ಮಾಡಿದರು, ಯು ಆರ್ ಎಕ್ಸೆಪ್ಟಿಂಗ್ ದಟ್, ಫೈನ್. ಆ್ಯಂಡ್ ನೀವು ಸೈಲೆಂಟಾಗೂ ಕೂಡ ನೋಡಿದ್ದೀರಾ, ಅಥವಾ ಅವ್ರನ್ನ ಚೇಂಜ್ ಮಾಡಬೇಕು, ಅವ್ರಿಗೋಸ್ಕರ ಅವ್ರನ್ನ ಪ್ರೀತಿಯಿಂದ ಇಟ್ಕೋಬೇಕು ಅಂತ ನೀವು ಅಲ್ಲದೆ ಇರೋದನ್ನು ನೀವು ಆಗೋಕ್ಕೆ ಆಗಿಬಿಟ್ಟಿದ್ದೀರಾ, ಅಥವಾ ಅವ್ರಿಗೋಸ್ಕರನೇ ನೀವು ಬದುಕಿದ್ದೀರಾ. ಮೈಟ್ ಬಿ ಅದು ಸಮ್ವೇರ್ ಆ ಒಂದು ಕಾರಣಕ್ಕೆ ಅವರು ನಿಮ್ಮನ್ನು ಗ್ರ್ಯಾಂಟೆಡಾಗಿ ತೊಗೊಂಡಿದ್ದಾರೆ. ದಟ್ ಏನೇ ಮಾಡಿದರೂ ಇವ್ರು ಬಿಟ್ಟು ಹೋಗೋದಿಲ್ಲ ನಾನು ಎಷ್ಟೇ ಹಿಂಸೆ ಕೊಟ್ಟರು, ಅಥವಾ ಏನೇ ಜಡ್ಜ್ ಮಾಡಿದರು, ಅಥವಾ ಏನೇ ಮಾತಾಡಿದ್ರು, ಅಥವಾ ಏನೇ ಟಾಂಟ್ ಮಾಡಿದ್ರೂ ಸಹ, ಏನೇ ಚುಚ್ಚು ಮಾತುಗಳನ್ನ ನಾನು ಆಡಿದ್ರು ಸಹ ನನ್ನ ಸಹಿಸ್ಕೊಳ್ತಾರೆ ನನ್ನ ಪರ್ಸನ್. ಸೊ ಆ ಒಂದು ಗ್ರ್ಯಾಂಟೆಡಿಂದ ಈ ಒಂದು ರಿಲೇಷನ್ಶಿಪ್ನ ತುಂಬ ಗ್ರ್ಯಾಂಟೆಡ್ ಆಗಿ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಅವ್ರಿಗೊಂದು ನಂಬಿಕೆ ಅನ್ನೋದನ್ನು ನೀವು ಬರೆಸ್ಬಿಟ್ಟಿದ್ದೀರಾ. ದಟ್ ಏನೇ ಮಾತಾಡಿದ್ರು, ಏನೇ ಮಾಡಿದ್ರು ಈ ಪರ್ಸನನ್ನು ಬಿಟ್ಟು ಹೋಗೋದಿಲ್ಲ. ಎಷ್ಟೇ ದೂರ ನಾನು ಹೋದರೂ, ಅಥವಾ ನಾನು ಎಷ್ಟೇ ನಂಬರಲ್ಲಿ ಎಷ್ಟೇ ಇದರಲ್ಲೂ ಕೂಡ ಬ್ಲಾಕ್ ಮಾಡಿದ್ರು, ಎಲ್ಲೇ ಇದ್ದರೂ ಹುಡ್ಕೊಂಬರ್ತಾರೆ, ನನ್ನ ಭೇಟಿ ಆಗ್ತಾರೆ, ನನ್ನ ಪಡ್ಕೊಳ್ತಾರೆ ಅಂತ. ಆ್ಯಂಡ್ ಆ ಸಿಚುವೇಶನ್ಸ್ ತುಂಬ ಸರಿ ಆಗಿದೆ ಅಂತ ಕಾಣಿಸುತ್ತೆ ನಿಮ್ಮ ಲೈಫಲ್ಲಿ. ಆಲ್ರೆಡಿ ತುಂಬ ಆಗಿದೆ. ಅವ್ರು ಬಿಟ್ಟು ಹೋಗೋದು, ಮತ್ತು ನೀವು ಹುಡ್ಕೊಂಡು ಹೋಗೋದು, ಮತ್ತೆ ಭೇಟಿಯಾಗೋದು, ಮತ್ತೆ ಕನೆಕ್ಷನ್ ಆಗೋದು, ಮತ್ತು ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಕೂಡ ಇಲ್ಲಿ ನಡೀತಾ ಇರುವಂಥದ್ದು. ಬಟ್ ದಿಸ್ ಟೈಮ್ ಈ ಪರ್ಸನ್ ನಿಮ್ಮನ್ನು ಬ್ಲಾಕ್ ಮಾಡಿದರೂ ಸಹ, ದೂರ ಇದ್ದರೂ ಸಹ, ದಿಸ್ ಟೈಮ್ ದಟ್ ಈ ಒಂದು ಪರ್ಟಿಕ್ಯುಲರ್ ಇದರಲ್ಲಿ ನೀವು ಅವರಾಗಲೇ ಬರಲಿ. ಸೊ ನೀವು ಸ್ಟ್ರಾಂಗಾಗಿ ನಿಂತ್ಕೊಂಡಿದ್ದೀರಾ. ಇಲ್ಲ, ನಾನು ತುಂಬ ಎಫರ್ಟ್ ಹಾಕಿದ್ದೀನಿ, ಇನ್ನು ಮುಂದೆ ನನ್ನಿಂದ ಆಗೋದಿಲ್ಲ, ಲೆಟ್ ದೆಮ್ ಕಮ್, ಅವರು ಬರಲಿ, ಬಂದರೆ ನೋಡೋಣ. ಸೊ ಈ ರೀತಿಯ ಒಂದಷ್ಟು ವಿಚಾರಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇರೋದ್ರಿಂದ, ಸೊ ಆ ಒಂದು ಕಾರಣಕ್ಕೆ ನೀವು ಯಾವುದೇ ರೀತಿ ಆ್ಯಕ್ಷನ್ಸ್ ತೊಗೊಳ್ತಾ ಇಲ್ಲ. ಯು ನೋ ದಟ್ ದಿಸ್ ಪರ್ಸನ್ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಎಲ್ಲ ನಿಮಗೆ ಗೊತ್ತು. ಬಟ್ ಸ್ಟಿಲ್ ಯು ಆರ್ ನಾಟ್ ಗೋಯಿಂಗ್. ವೈ? ಬಿಕಾಸ್ ಯು ಆರ್ ಲೈಕ್ ತುಂಬ ಎಫರ್ಟ್ ಹಾಕಿದ್ದೀರಾ. ಇನ್ನು ಮುಂದೆ ನಾನು ಮಾಡಿದರೂ ಸಹ ಏನೂ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಯು ಆರ್ ಲೈಕ್ ಓಕೆ ಫೈನ್ ಅಂತ ಇದ್ದೀರಾ. ಸೊ ಈ ರೀತಿಯ ಒಂದಷ್ಟು ಚೇಂಜಸ್ ನಿಮ್ಮದೇ ನೋಡಿರೋದ್ರಿಂದ ಈ ಪರ್ಸನ್ ಓಕೆ ಆಪ್ಷನ್ ಇದೆ, ಅಥವಾ ನನ್ನ ಬಿಟ್ಟು ಇವ್ರ ಲೈಫಲ್ಲಿ ಯಾರೋ ಬಂದಿದ್ದಾರೆ, ಸೊ ಹಾಗಾಗಿ ಇವ್ರು ನನ್ನ ಹುಡ್ಕೊಂಡು ಬರ್ತಾ ಇಲ್ಲ. ಅವರಿಗೆ ಅರ್ಥ ಆಗ್ತಾ ಇಲ್ಲ ಅವರ ಒಂದು ಮಿಸ್ಟೇಕ್ಸಿಂದ, ಅವರು ನಿಮಗೆ ನೋವು ಕೊಟ್ಟಿರುವಂಥ ಸಿಚುವೇಶನಿಂದ ನೀವು ಅವರನ್ನು ಭೇಟಿಯಾಗೋದಕ್ಕೆ ಹೋಗ್ತಾ ಇಲ್ಲ, ಅಥವಾ ಅವರನ್ನು ನೀವು ಮತ್ತೆ ಈ ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇಲ್ಲ. ಆಲ್ ಬಿಕಾಸ್ ಆ ಪರ್ಸನ್ ಮಾಡಿರುವಂತಹ ಸ್ಟೇಟ್ಮೆಂಟ್ ಪಾಸ್ ಮಾಡಿರುವಂಥದ್ದು, ಅಥವಾ ನಿಮ್ಮ ಬಗ್ಗೆ ನೆಗೆಟಿವ್ ಹೇಳಿರುವಂಥದ್ದು, ನಿಮ್ಮ ಜೊತೆ ಚೆನ್ನಾಗಿದ್ದಾಗ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡೋದು, ಅಥವಾ ನೀವೇನಾದರೂ ಜಗಳ ಮಾಡಿದರೆ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳೋದು. ಸೊ ಈ ರೀತಿ ಮಾಡ್ತಾ ಇರೋ ಕಾರಣಕ್ಕೆ ಇವರ್ ಲೈಕ್ ತುಂಬ ಹರ್ಟ್ ಆಗಿದೆ, ಅದಕ್ಕೋಸ್ಕರ ನೀವು ನೋವಾಗಿದೆ ನಿಮಗೆ, ನೀವು ಹೋಗ್ತಾ ಇಲ್ಲ. ಬಟ್ ಈ ಪರ್ಸನ್ ಅಂದ್ಕೊಳ್ತಾ ಇರೋದು ನೀವು ಮೂವ್ ಆನ್ ಆಗಿದ್ದೀರಾ, ಅಥವಾ ನನ್ನ ಪ್ರೀತಿನ ಇವರು ಗ್ರ್ಯಾಂಟೆಡಾಗಿ ತೊಗೊಂಡಿದ್ದಾರೆ, ಸೊ ಅದಕ್ಕೋಸ್ಕರ ನಾನೀಗ ಇಂಪಾರ್ಟೆಂಟ್ ಅಲ್ಲ. ಈ ರೀತಿ ಯೋಚನೆಗಳು ಈ ಪರ್ಸನ್ಗೆ ಬರ್ತಾ ಇದೆ ಅಂತ ಹೇಳಬಹುದು.
ಬಟ್ ನೋಡಿ ಯೋಚನೆ ಮಾಡಿ ಈ ಪರ್ಸನ್ ಜೊತೆ ಮತ್ತೆ ಮುಂದುವರಿಬೇಕಾ ಬೇಡವಾ ಅಂತ ನಿಮ್ಮ ಕೈಯಲ್ಲೇ ಇದೆ. ಇಫ್ ಸಪೋಸ್ ಇದೆಲ್ಲ ನಿಮಗೆ ರೆಸನೇಟ್ ಆಗಿದ್ದರೆ ನೋಡಿ ಯೋಚನೆ ಮಾಡಿ. ನೀವು ಎಷ್ಟು ಸತಿ ಒನ್ ಸೈಡ್ ಎಫರ್ಟ್ ಇದ್ದರೆ ರಿಲೇಷನ್ಶಿಪ್ ತುಂಬ ಕಷ್ಟ ಆಗುತ್ತೆ. ಎರಡೂ ಕಡೆಯಿಂದನೂ ಅದೊಂದು ಎಫರ್ಟ್ ಇರಬೇಕು. ಈಗ ನೀವೇನು ತೊಗೊಂಡಿದ್ದೀರ ಡಿಸಿಷನ್, ಇಟ್ಸ್ ಅ ಗುಡ್ ದಟ್ ಅವರೇ ರಿಯಲೈಸ್ ಆಗಿ ಫಾರ್ಗಿವ್ ಲೈಕ್ ಕ್ಷಮೆ ಅನ್ನೋದನ್ನು ಕೇಳಿ ಅಂತ ನೀವು ಫರ್ಮ್ ಆಗಿ ನಿಂತ್ಕೊಂಡಿದ್ದೀರಾ ಅಂದರೆ ದಟ್ಸ್ ವೆಲ್ ಆ್ಯಂಡ್ ಗುಡ್. ಓಕೆ, ಸೊ ಅಲ್ಲಿಂದ ಬರಲಿ, ಆವಾಗ ನೆಕ್ಸ್ಟ್ ನೀವು ಆ್ಯಕ್ಷನ್ಸ್ನ ತೊಗೋಬಹುದು. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.